ಇವತ್ತು ನಾನು ಈರುಳ್ಳಿ ಗೊಬ್ಬರ ಹಾಕ್ತಿರೋದನ್ನು ನೋಡ್ಬಿಟ್ಟು ನಮ್ಮಮ್ಮ ನೀನು ಒಬ್ಬನೇ ಯಾಕೆ ಕಷ್ಟಪಡ್ತೀಯ, ನಾನು ಹೆಲ್ಪ್ ಮಾಡ್ತೀನಿ ಅಂತ ಬಂತು. ನಮಸ್ಕಾರ ದೇವರು. ಇವತ್ತು ಬೆಳಿಗ್ಗೆ ಎದ್ದು ಮುಖ ತಗೊಂಡು ನಮ್ಮಮ್ಮ ಮಾಡಿದ ಕಡುಬನ್ನ ಅರ್ಧ ಡಜನ್ ತಿನ್ಕೊಂಡು ನಮ್ಮ ಕರ್ಗಿ ಕರ್ಕೊಂಡು ಹೊಲ್ಕೊಳ್ಟೆ. ಎಷ್ಟು ಹೇಳಿದ್ರು ಯಾಕೋ ಇವತ್ತು ನಮ್ಮ ಕರ್ಗಿ ನನ್ನ ಜೊತೆ ಬರ್ತಾನೆ ಇರಲಿಲ್ಲ. ಅದಕ್ಕೆ ಏನಾದ್ರು ಮಾಡಬೇಕಲ್ಲ ಅಂತ ಹೇಳಿ ಐಡಿಯಾ ಮಾಡಿ ನಾನು ಡ್ಯಾನ್ಸ್ ಮಾಡೋಕ್ಕೆ ಶುರು ಮಾಡಿದೆ. ಆವಾಗ ಅವಳು ಕುಣ್ಕೊಂಡು ನನ್ನ ಜೊತೆ ಬಂದಳು. ಹಂಗೆ ಇವತ್ತು ವರ್ಷಕ್ಕೆ ಔಷಧಿ ಹಚ್ಚಬೇಕಾಗಿತ್ತು ಅಂತ ಡ್ರಮ್ಗೆ ನೀರು ತುಂಬಿ ಔಷಧಿ ಎಲ್ಲ ಮಿಕ್ಸ್ ಮಾಡಿ ಚೆನ್ನಾಗಿ ಅಜ್ಜಿ ಇಟ್ವಿ. ಔಷಧಿ ಹಚ್ತಾ ನಮ್ಮ ಕರ್ಗಿ ಸ್ವಲ್ಪ ಮೇವು ಹಾಕ್ಬಿಡು ಅಂತ ಮೇವು ತಗೊಬಂದು ನಿಂಗೆ ಹಾಕಲ್ಲ ಕಣೆ ಕರ್ಗಿ ಅಂದ್ಬಿಟ್ಟು ಮುಂದೆ ತಕೋದೆ. ಅದಕ್ಕೆ ಅವಳು ಏನು ಹೇಳ್ತಾವಳೆ ಕೇಳಿ. ಹಂಗೆ ನಮ್ಮ ಕರ್ಗಿ ಜೊತೆ ಸ್ವಲ್ಪ ಆಟಾಡ್ಕೊಂಡು ಈರುಳ್ಳಿ ಗೊಬ್ಬರ ಹಾಕ್ಬೇಕಂತ ಗಾಡಿ ತಗೊಂಡು ಗೊಬ್ಬರದ ಮೂಟ ಹಾಕೊಂಡು ಬರಬೇಕಾದ್ರೆ ಎಲ್ಲ ಹುಡುಗಿರು ಕೂರಿಸ್ಕೊಂಡು ಹೋದರೆ ನಾನು ಗೊಬ್ಬರದ ಮೂಟ ಹಾಕೋ ಬರಬೇಕಲ್ಲಪ್ಪ ಅಂತ ಸ್ವಲ್ಪ ಫೀಲ್ ಆಯಿತು. 2 ಗೊಬ್ಬರದ ಮೂಟೆನೂ ಕೆಳಗಡೆ ತಾರ್ಪಲ್ ಮೇಲೆ ಸುರ್ಕೊಂಡು ಈ ಥರ ಚೆನ್ನಾಗಿ ಮಿಕ್ಸ್ ಹೊಡೆಯೋವರೆಗೆ ನನ್ನ ಪರಿಸ್ಥಿತಿ ಈ ಥರ ಆಗಿ. ಬಿಸಿಲು ಜಾಸ್ತಿ ಇತ್ತು ಅಂತ ತಲೆಗೆ ಟವಲ್ ಕಟ್ಕೊಂಡು ಗೊಬ್ಬರನೆಲ್ಲ ಬಕೆಟಿಗೆ ತುಂಬಿಕೊಂಡು ಈರುಳ್ಳಿ ಗೊಬ್ಬರ ಇಡ್ತಾ ಇದ್ದೆ. ಇನ್ನೂ ಇಷ್ಟಿದೆಯಲ್ಲಪ್ಪ ಅಂತ ಯೋಚನೆ ಮಾಡಬೇಕಾದ್ರೆ ನಮ್ಮಮ್ಮ ನಾನು ಹೆಲ್ಪ್ ಮಾಡ್ತೀನಿ ಬಿಡು ಮಗ ಅಂತ ಬಂತು. ಗೊಬ್ಬರ ಎಲ್ಲ ಇಟ್ಟು ಮುಗೀತು ಅಂತ ಮನೆಗೆ ಬಂದೆ. ಮನೆ ಹತ್ರ ಟ್ರ್ಯಾಕ್ಟರ್ ನಿಂತಿದ್ದು ನೋಡ್ಬಿಟ್ಟು ಸುಮಾರು ದಿನ ಆಗೈತೆ ಓಡಿಸಿ ಅಂದ್ಬಿಟ್ಟು 1-2 ರೌಂಡ್ ಟ್ರ್ಯಾಕ್ಟರ್ ಓಡಿಸ್ದೆ. ಇದು ಹಳೇದೇ ಆಗಿರ್ಬೋದು, ಆದರೆ ಇದರಲ್ಲಿ ಸುಮಾರು ಮೆಮೊರೀಸ್ ಇದೆ. ಟ್ರ್ಯಾಕ್ಟ್ರೆಲ್ಲ ಓಡಿಸಿ ಮುಗಿಸಿ ಇವತ್ತು ಸೆಕೆಂಡ್ ಶಿಫ್ಟ್ ಡ್ಯೂಟಿ ಇತ್ತು. ಅದಕ್ಕೆ ಸೀದಾ ನಾನು ಗಾಡಿ ಎತ್ಕೊಂಡು ಮೈಸೂರಿಗೆ ಬಂದೆ. ಮೈಸೂರು ಬರಬೇಕಾದ್ರೆ ದಾರಿಲಿ ಕಬ್ನಾಲ್ ಸಿಕ್ತು. ಕಬ್ನಾಲ್ ಕುಡ್ಕೊಂಡು ಡೈರೆಕ್ಟ್ ನಾನು ಬಂದಿದ್ದು ಮೈಸೂರಿಗೆ. ಹಂಗೆ ಯೂನಿಫಾರ್ಮ್ ಹಾಕೊಂಡು ರೆಡಿಯಾಗಿ ನಾನು ಕಂಪ್ನಿಗೆ ಹೋದೆ. ಡ್ಯೂಟಿ ಮುಗಿಸ್ಕೊಂಡು ಬಂದು ಇವಾಗ ಮಲ್ಕೊಂಡೆ. ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ಮಿನಿ ವ್ಲಾಗ್. ಇಷ್ಟ ಆದರೆ ಲೈಕ್ ಮಾಡಿ, ಜಾಸ್ತಿ ಇಷ್ಟ ಆದರೆ ಫಾಲೋ ಮಾಡಿ.